ಪರಿಸ್ಥಿತಿಯನ್ನ ಇವತ್ತು ನೋಡಬೇಕಾಗಿದೆ. ಇನ್ನು 2 ಡಿವಿಷನ್ ಬಾಕಿ ಇದೆ, ಮೈಸೂರು ಡಿವಿಷನ್ ಮತ್ತು ಬೆಂಗಳೂರು ಡಿವಿಷನ್. ಬೆಂಗಳೂರು ಡಿವಿಷನ್ ಅನ್ನ 25ನೇ ತಾರೀಕು ಮುಖ್ಯಮಂತ್ರಿಗಳು ನಾನು ರಿವ್ಯೂ ಮಾಡ್ತಾ ಇದ್ದೀವಿ. ಅದಾದ ನಂತರ ತಕ್ಷಣ ಮೈಸೂರು ಡಿವಿಷನ್ ರಿವ್ಯೂ ಮಾಡ್ತೀವಿ. ಅದಾದ್ಮೇಲೆ ಒಂದು ಸಂಪೂರ್ಣವಾದ ರಾಜ್ಯದ ಚಿತ್ರಣ ನಮಗೆ ಸಿಗುತ್ತೆ. ಆನಂತರ ನಾವು ಇಂಟರ್ನಲ್ಲಿ ಚರ್ಚೆ ಮಾಡಿಕೊಂಡು ಯಾವ ರೀತಿ ನಾವು ರೈತರಿಗೆ ಯಾವ ರೀತಿ ಸಹಾಯ ಮಾಡ್ಬೋದು ಮತ್ತು ಸಾಮಾನ್ಯ ಜನರಿಗೆ ಯಾವ ರೀತಿ ಸಹಾಯ ಮಾಡ್ಬೋದು. ಈಗಾಗಲೇ ನಾವು ಈ ಏನು ನರೇಗಾ ಯೋಜನೆ ಇತ್ತು, ಅಂದರೆ ಈಗ ಅವರು ಜೀರಾಂಬಿ ಎಲ್ಲ ಮಾಡಿದ್ದಾರೆ, ಅದರಲ್ಲಿ ಕೆಲಸ ತಗೊಳ್ಬೇಕು ಅಂತ ಈಗಾಗಲೇ ನಾವು ಸೂಚನೆಗಳು ಕೊಟ್ಟಿದ್ದೇವೆ. ಅಂದರೆ ಕಾಮಗಾರಿಗಳನ್ನು ತಗೊಳ್ಳಿ, ಅವರಿಗೆ ಹಣ, ನಮ್ಮ ಹತ್ರ ಹಣ ಸಾಕಷ್ಟು ಹಣ ಇದೆ, ಅದನ್ನು ಕೊಡ್ತೀವಿ ಅಂತ ಕೂಡ ಹೇಳಿದ್ದೇವೆ. ಪ್ರಪೋಸಲ್ಸ್ ಕೊಟ್ಟರೆ ತಕ್ಷಣ ಹಣ ಬಿಡುಗಡೆ ಮಾಡ್ತೀವಿ. ನಾವು ಈಗಾಗಲೇ 1 ಕೋಟಿ ರೂಪಾಯಿ ಪ್ರತಿಯೊಂದು ಶಾಸಕರಿಗೂ ಕೂಡ ಅವರ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಈಗಾಗಲೇ ಪ್ರಕಟಣೆ ಮಾಡಿದ್ದೇವೆ. ಮತ್ತು 5 ಕೋಟಿ ರೂಪಾಯಿ ಒಂದೊಂದು ಜಿಲ್ಲೆಗೆ ಕುಡಿಯೋ ನೀರಿಗೆ, ಎಮರ್ಜೆನ್ಸಿಗೆ ಕುಡಿಯೋ ನೀರಿಗೆ ಖರ್ಚು ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ದೇವೆ. ಈಗಾಗಲೇ ಅವ್ರ ಹತ್ರ ಹಣ ಇದೆ. ಇದಲ್ಲದೆ ನಮಗೆ PD ಅಕೌಂಟಲ್ಲಿ ಜಿಲ್ಲಾಧಿಕಾರಿಗಳ ಹತ್ರ ಸುಮಾರು 329 ಕೋಟಿ ರೂಪಾಯಿ ಇಟ್ಟಿದ್ದೀವಿ, ಎಲ್ಲ ಜಿಲ್ಲೆ ಸೇರಿ. ಹಣಕ್ಕೆ ಕೊರತೆ ಇಲ್ಲ. ಅಂದರೆ ನಾವು ಯಾವ ರೀತಿ ಪ್ರೋಗ್ರಾಮ್ಸ್ ಅನ್ನು ಮಾಡಬೇಕು ಅನ್ನೋದ್ರ ಸೆಂಟ್ರಲ್ಗೆ ನೀವು ಲೆಟರ್ ಎಲ್ಲ ಬರೆದಿದ್ದೀವಿ. ಯಾವ ಕಮಿಟಿ ಏನಾದರೂ ಬರ್ಬೋದು? ಅಲ್ಲ, ಅವರು ನಮ್ಗೆ ಇನ್ನೂ ಯಾವುದು ರಿಯಾಕ್ಷನ್ ಬಂದಿಲ್ಲ. ರಿಯಾಕ್ಷನ್ ಬಂದ ಮೇಲೆ ನೋಡೋಣ ಯಾವ ರೀತಿ ಏನು ರಿಯಾಕ್ಷನ್ ಬರುತ್ತೆ ಅಂತ ನೋಡಿಕೊಂಡು ಆಮೇಲೆ ನಾವು ಮುಂದೆ ಆಗಸ್ಟ್ ತಿಂಗಳಲ್ಲಿ ಅವರು ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಮೆಮೊರಾಂಡಮ್ ಅದಕ್ಕೆ ಬರದ ಪರಿಸ್ಥಿತಿಗೆ ಒಂದು ಮೆಮೊರಾಂಡಮ್ ಕೊಡ್ತೀವಲ್ಲ, ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದು ಆದಮೇಲೆ ಅವರು ಸಾಮಾನ್ಯವಾಗಿ ನಾವು ಏನು ಮೆಮೊರಾಂಡಮ್ ಕೊಟ್ಟ ಮೇಲೆ ಕಳಿಸ್ತಾರೆ, ಅಲ್ಲಿ ತನಕ ಕಳಿಸೋದಿಲ್ಲ. ಸರ್, ಈಗ ನೀವು ಕೆಲವು ಜಿಲ್ಲೆಗಳಿಗೆಲ್ಲ ಭೇಟಿ ಕೊಟ್ಟಿದ್ದೀರಿ ಸರ್, ಅಲ್ಲಿ ಕೃಷಿ ಚಟುವಟಿಕೆಗಳೆಲ್ಲ ಶುರುವಾಗಿದೆ ಸರ್. ಯಾಕಂದ್ರೆ CM ಅವ್ರು ಹೇಳ್ತಾ ಇದ್ರು ನೀರಿನ ಸಮಸ್ಯೆ ಇದೆ, ಯಾರು ಬೆಳಿಬೇಡಿ ಅಂತ. ಇದೆಲ್ಲ ಈಗ ಮುಂಗಾರಲ್ಲಿ ಸ್ವಲ್ಪ ಮಳೆ ಬಂತು, ಅದಕ್ಕೆ ಎಲ್ಲ ಬೀಜ ಹಾಕಿದ್ರು, ಮತ್ತೆ ಮಳೆ ನಿಂತೋಯ್ತು, ಈಗೆಲ್ಲದೂ ಒಣಗೋಗಿದೆ. ಈಗ ಯಾವುದೇ ಕ್ರಾಪ್ ಅಂತ ಇಲ್ವೇ ಇಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಯಾವ ಜಿಲ್ಲೆನಲ್ಲೂ ಇಲ್ಲ. ಈಗ ಮತ್ತೆ ಏನಾದರೂ ಆಗಸ್ಟ್ ತಿಂಗಳಲ್ಲಿ ಮಳೆ ಬರ್ಬೋದು ಅಂತ ಒಂದು ಸೂಚನೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಬಂದರೆ ಮತ್ತೆ ಬೀಜ ಹಾಕ್ತಾರೆ, ಲೇಟ್ ಸೋಯಿಂಗ್ ಅಂತ ಮಾಡ್ತಾರೆ. ಅದರಲ್ಲಿ ರಾಗಿ, ವಿಶೇಷವಾಗಿ ರಾಗಿ ಅಂತ ಕ್ರಾಪ್ಗಳೆಲ್ಲ ಲೇಟ್ ಸೋಯಿಂಗ್ ಆದರೂ ಕೂಡ ಬರುತ್ತೆ ಅಂತ ಅದೊಂದು ಎಕ್ಸ್ಪೆಕ್ಟೇಷನ್ ಇದೆ. ನೋಡೋಣ. ಬರ ಅಧ್ಯಯನ ತಂಡ ಏನಾದರೂ ಸರ್, ಆಮೇಲೆ ಈಗ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ಜಿಲ್ಲೆಯಲ್ಲಿ ಗಲಾಟೆ ಆಗಿದೆ, ಲಾಠಿ ಚಾರ್ಜ್ ಆಗಿದೆ. ಈಗ ಸದನದಲ್ಲಿ ಚರ್ಚೆ ಮಾಡೋದಕ್ಕೆ ಅವಕಾಶ ಕೇಳಿದಾರಲ್ಲ. ಯಾಕೆಂದ್ರೆ ನೋಡಿ, ಲಕ್ಷಾಂತರ ಮಕ್ಕಳ ಭವಿಷ್ಯ ಇದರಲ್ಲಿ ಇದೆ. ಈಗ ಯಾರು ಫಸ್ಟ್ ಎಕ್ಸಾಮ್ ತಗೊಂಡಿದ್ರು 500 ಮಾರ್ಕ್ಸ್ ತಗೊಂಡಿದ್ರು, ಸೆಕೆಂಡ್ ಎಕ್ಸಾಮ್ನಲ್ಲಿ ಅವರಿಗೆ 250-300 ಬಂದಿದೆ. ಆ ಥರದ್ದು ಸಾಕಷ್ಟು ಉದಾಹರಣೆಗಳಿದ್ದಾವೆ. ಅಂದರೆ ಅರ್ಥ ಅಲ್ಲಿಗೆ ಮಕ್ಕಳಿಗೆ ತೊಂದರೆ ಆಯಿತು ಅಂತ ಅಲ್ವಾ, ಲಕ್ಷಾಂತರ ಮಕ್ಕಳಿಗೆ ಅವರಿಗೆ ರ್ಯಾಂಕಿಂಗೇ ಹೊರಟೋಯ್ತು. ಅದಕ್ಕೆ ಈಗ ಅದನ್ನು ನಾವು ಪ್ರತಿಭಟಿಸಿ ಯಾರು ಜವಾಬ್ದಾರಿ ಹೊತ್ತಿದ್ದಾರೆ ಅವರಿಗೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಕೇಳ್ತಿದ್ದಾರೆ. ಅದರಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ಸಚಿವರಾಗಿದ್ದಾರೆ, ಅವರು ರಾಜೀನಾಮೆ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದೀವಿ. ಎಲ್ಲ ಕೊಟ್ಟಿದ್ದಾರೆ ಬೇಕಾದಂಗೆ. ಇಷ್ಟು ದಿನದ ಬಳಿಕ ಮೋದಿ ಅವರು ಬೆಳಗ್ಗೆ ಒಂದು ಎಕ್ಸ್ ಪೋಸ್ಟ್ ಹಾಕಿದ್ದಾರೆ ಸರ್, ಫಾಸ್ಟ್ ಕೋರ್ಟ್ ಅನ್ನ ಮಾಡ್ತೀವಿ, ತನಿಖೆ ಮಾಡಿಸ್ತಿದ್ದೀವಿ ಅನ್ನುವಂಥದ್ದು. ನಾವು ವಿದ್ಯಾರ್ಥಿಗಳ ಪರನೇ ಇದ್ದೀವಿ ಅನ್ನುವಂಥದ್ದು ಇಷ್ಟು ದಿನದ ಬಳಿಕ. ಅಲ್ಲ, ಅದು ಸರಿ, ಅದು ನಾವು ಒಪ್ಕೊಳ್ಳೋಣ. ನಮ್ಮ ವಿದ್ಯಾರ್ಥಿಗಳ ಪರವಾಗಿದ್ದಾರೆ ಅಂತಾನೆ ಒಪ್ಕೊಂಡು ನೀವು ಧರ್ಮೇಂದ್ರ ಪ್ರಧಾನನ್ನ ಸ್ಯಾಕ್ ಮಾಡಿ. ನೀವು ಪರವಾಗಿದ್ರೆ ಯಾರು ತಪ್ಪು ಮಾಡಿದ್ದಾರೆ, ಯಾರು ಜವಾಬ್ದಾರಿ ಅವರು ಹೊತ್ತಿದ್ದಾರೆ, ಅವ್ರ ಮೇಲೆ ಆಕ್ಷನ್ ಆಗ್ಬೇಕಲ್ವಾ. ಅದು ಮಾಡದೇನೆ ನಾನು ಪರವಾಗಿದ್ದೇನೆ, ಹಿಂದೆಲ್ಲ ಪಕೋಡ ಮಾರಿ ಅಂತ ಹೇಳ್ತಿದ್ರಲ್ಲ, ಈಗ ಬದಲಾಗಿದ್ದಾರೆ. ಸರ್, ಆಮೇಲೆ ರಾಹುಲ್ ಗಾಂಧಿ ಅವರು ಪ್ರೊಟೆಸ್ಟ್ ಮಾಡಬೇಕಾದ್ರೂ ಕೂಡ ಅವ್ರನ್ನೆಲ್ಲ ಎಳೆದಾಡಿ ಗಾಯಪಡಿಸಿದ್ದಾರೆ ಸರ್. ಮೂಗೆಲ್ಲ ಹೊಡೆದು ಮೂಗಲೆಲ್ಲ ರಕ್ತ ಬಂದು ಇಶ್ಯೂ ಆಗಿದೆ. ಆ ಮಟ್ಟಿಗೆ ಲೋಕಸಭೆ ಪ್ರತಿಪಕ್ಷ ನಾಯಕರಿಗೆ ಆ ಪರಿಸ್ಥಿತಿ ಆದ್ರೆ ಹೇಗೆ? ಅದನ್ನೇ ಈಗ ನಾವು ಪ್ರಜಾಪ್ರಭುತ್ವ ಎಲ್ಲಿಗೆ ಹೋಗ್ತಾ ಇದೆ, ಡೆಮೋಕ್ರಸಿ ಈಸ್ ಇನ್ ಕ್ವೆಶ್ಚನ್. ನಾವು ಶಾಂತಿಯುತ ಪ್ರತಿಭಟನೆ ಮಾಡೋದಕ್ಕೂ ಅವಕಾಶ ಸಂವಿಧಾನದಲ್ಲೇ ಅವಕಾಶ ಕೊಟ್ಟಿದ್ದಾರೆ ಅಂದಾಗ ನೀವು ಅದಕ್ಕೆ ಅವಕಾಶ ಕೊಡೋದಿಲ್ಲ ಅಂದ್ರೆ ಏನರ್ಥ ಇದೆ? ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋದಕ್ಕೆ
ಹೊರಟಿದ್ರು. ಅದನ್ನ ಅವರು ಆ ರೀತಿ ಟ್ರೀಟ್ ಮಾಡಿದ್ರು ಒಬ್ಬ LOPಗೆ. ಆ ರೀತಿ ಟ್ರೀಟ್ ಮಾಡಿದ್ರೆ ಏನ್ ಅರ್ಥ ಏನಿದೆ? ಆಕ್ಷನ್ ಇದ್ರೆ ರಿಯಾಕ್ಷನ್ ಹಾಗೆ ಆಗುತ್ತಲ್ವಾ? ಆಕ್ಷನ್ ಇದ್ದಾಗ ರಿಯಾಕ್ಷನ್ ಹಾಗೆ ಆಗುತ್ತೆ. ಅದಕ್ಕೆ ಇಲ್ಲಿ ಅವರು ನಮ್ಮವರು ಪ್ರತಿಭಟನೆ ಮಾಡ್ತಾರೆ ಅಂತೇಳಿ ಅವ್ರು ಬಂದು ನಮ್ಮ ಕಚೇರಿಗೆ ನೆನ್ನೆ ಮುದ್ದೆ ಹಾಕಕ್ ಬಂದಿದ್ರು ಅಂತೇಳಿ ನ್ಯಾಚುರಲಿ ರಿಟಾಲಿಯೇಟ್ ಮಾಡಿದ್ದಾರೆ. ಪ್ರತಿಭಟನೆ ಮಾಡ್ತಿದ್ದಾರೆ, ರಾಜಭವನ ಕೊಡ್ತಾ ಇದ್ದಾರೆ. ಕೊಡ್ಲಿ, ರಾಜಭವನಕ್ಕೆ ಕೊಡ್ಲಿ, ಏನು ನಮ್ಗೆ ಅಂತ ಕೇಳಿಲ್ಲ. ಆರ್ ಅಶೋಕ್ ಇವರೆಲ್ಲ ಹೇಳ್ತಾರೆ ಸರ್, ಕೊಲೆ ಮಾಡೋದಕ್ಕೆ ಬಂದಿದ್ರು, ಮಾರಕಾಸ್ತ್ರಗಳೆಲ್ಲ ಬಾಂಬುಗಳೆಲ್ಲ ಚುಟ್ಟಿಸಿ ಕಚೇರಿಗೆ ಅಂತ. Thank you.